ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ನೀವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂತಹ ಸುದ್ದಿ ಇದು. ಸಾಧ್ಯ ಆದ್ರೆ ಒಂದಷ್ಟು ಮಂದಿಯ ಜೊತೆಗೆ ಹಂಚಿಕೊಳ್ಳಿ, ಅವರೆಲ್ಲರೂ ಕೂಡ ಜಾಗೃತರಾಗ್ಲಿ ಎನ್ನುವಂತ ಉದ್ದೇಶದಿಂದ ಈ ಮಾತನ್ನ ಹೇಳ್ತಾ ಇದ್ದೇನೆ. ಇಲ್ಲಿ ಏನಾಗಿದೆ ಅಂದ್ರೆ, ಓರ್ವ ರಿಟೈರ್ಡ್ ಟೀಚರ್ ಅವರನ್ನ ಕೋಣೆಯೊಂದರ ಒಳಗಡೆ ಬಂದಿಯಾಗುವಂತೆ ಮಾಡಿ, ಅಂದ್ರೆ ಡಿಜಿಟಲಿ ಬಂದಿಯಾಗುವಂತೆ ಮಾಡಿ ಬರೋಬ್ಬರಿ 24 ಕೋಟಿ ರೂಪಾಯಿಯನ್ನ ಅವರಿಂದ ಎಗರಿಸಿದ್ದಾರೆ. ಕೊನೆಗೆ ಬ್ಯಾಂಕ್ ಮ್ಯಾನೇಜರ್ ಒಬ್ಬರಿಂದ ಈ ಪ್ರಕರಣ ಇದೀಗ ಹೊರಗಡೆ ಬಂದಿದೆ. ಸದ್ಯ ಇಡೀ ದೇಶಾದ್ಯಂತ ಚರ್ಚೆ ಆಗ್ತಿದೆ. ಕಾರಣ ಏನಪ್ಪಾ ಅಂದ್ರೆ, ಕರ್ನಾಟಕದ ಅತಿ ದೊಡ್ಡ ಡಿಜಿಟಲ್ ಅರೆಸ್ಟ್ ಪ್ರಕರಣ ಎನ್ನುವ ರೀತಿಯಲ್ಲಿ ಇದು ಕರೆಸಿಕೊಳ್ತಾ ಇದೆ. ಹಾಗಾದ್ರೆ ಏನಿದು ಪ್ರಕರಣ, ಅದರ ವಿವರವನ್ನು ಗಮನಿಸ್ತಾ ಹೋಗೋಣ. ಬಂಧುಗಳೇ, ಹಿಂದೆಲ್ಲ ಕದಿಯೋದು ಅಥವಾ ದರೋಡೆ ಮಾಡೋದು ಅದೆಲ್ಲವೂ ಕೂಡ ಬೇರೆ ಬೇರೆ ಶೈಲಿಯಲ್ಲಿ ಇತ್ತು. ಆದರೆ ಈಗ ಎಲ್ಲವೂ ಕೂಡ ಡಿಜಿಟಲೀಕರಣ ಆಗ್ತಿರುವಂತಹ ಸಂದರ್ಭದಲ್ಲಿ ಈಗ ಕದಿಯೋದು ಅಥವಾ ಜನರಿಂದ ಹಣವನ್ನ ಕಿತ್ಕೊಳ್ಳೋದು ಕೂಡ ಡಿಜಿಟಲ್ ರೂಪದಲ್ಲೇ ನಡೀತಾ ಇದೆ. ಅದರಲ್ಲಿ ಒಂದು ಅಂದ್ರೆ ಡಿಜಿಟಲ್ ಅರೆಸ್ಟ್. ನೀವೆಲ್ಲರೂ ಕೂಡ ಇದನ್ನ ಬಹಳ ಕೇಳಿರ್ತೀರಿ. ನಮ್ಮ ರಾಜ್ಯದಲ್ಲಿ ಇತ್ತೀಚೆಗೆ ಸಾಲು ಪ್ರಕರಣಗಳನ್ನ ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ. ಜೊತೆಗೆ ನಾವು ಯಾವಾಗಲೂ ಒಂದು ಮಾತನ್ನ ಹೇಳ್ತಾ ಇದ್ವಲ್ಲ, ಯಾರು ಓದ್ಕೊಂಡಿಲ್ವೋ, ಯಾರು ಒಳ್ಳೆ ಉದ್ಯೋಗದಿಲ್ವೋ ಅವರೆಲ್ಲರೂ ಕೂಡ ಮೋಸ ಹೋಗ್ತಾರೆ ಎನ್ನುವಂತ ರೀತಿಯಲ್ಲಿ. ಆದ್ರೆ ಇಲ್ಲಿ ಹಾಗಾಗ್ತಿಲ್ಲ. ಅದಕ್ಕೆ ಬದಲಾಗಿ ಉಲ್ಟಾ ಎನ್ನುವಂತ ರೀತಿಯಲ್ಲಿ ಆಗ್ತಾ ಇದೆ. ಯಾರ್ಯಾರು ಒಳ್ಳೆ ಉದ್ಯೋಗದಲ್ಲಿದ್ದಾರೋ, ಯಾರ್ಯಾರು ಒಳ್ಳೆ ಚೆನ್ನಾಗಿ ಓದ್ಕೊಂಡಿದ್ದಾರೋ ಅವರೆಲ್ಲರೂ ಕೂಡ ಬಕ್ರ ಆಗ್ತಿದ್ದಾರೆ, ಅಥವಾ ಅವರೇ ಇಂತಹ ಪ್ರಕರಣಗಳಲ್ಲಿ ಮೋಸ ಹೋಗ್ತಾ ಇದ್ದಾರೆ. ಡಿಜಿಟಲ್ ಅರೆಸ್ಟ್ ಅಂದ್ರೆ ಸಿಂಪಲ್. ನಿಮ್ಮನ್ನ CBI ಸೋಗಿನಲ್ಲಿ, ಅಥವಾ ED ಅಧಿಕಾರಿಗಳು, ಅಥವಾ IT ಅಧಿಕಾರಿಗಳು, ಅಥವಾ ಇನ್ಯಾವುದೋ ತನಿಖಾ ಸಂಸ್ಥೆಗಳ ಸೋಗಿನಲ್ಲಿ, ಅಥವಾ ಪೊಲೀಸರ ವೇಷದಲ್ಲಿ ಅವ್ರು ನಿಮಗೆ ವಿಡಿಯೋ ಕಾಲ್ ಅನ್ನ ಮಾಡ್ತಾರೆ. ವಿಡಿಯೋ ಕಾಲ್ ಮಾಡಿದ ನಂತರ ನಿಮ್ಮನ್ನ ಹೆದರಿಸೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ. ಯಾವ ಹಂತಕ್ಕೆ ಅಂದ್ರೆ, ನೀವು ಆ ವಿಡಿಯೋ ಕಾಲನ್ನ ಕಟ್ ಮಾಡದೆ ಒಂದೇ ಕೋಣೆಯ ಒಳಗಡೆ ಕುತ್ಕೊಂಡು ಅವರಿಗೆ ನೀವು ಹಂತ ಹಂತವಾಗಿ ಉತ್ತರ ಕೊಡುವ ಸ್ಥಿತಿಯಲ್ಲಿ, ಅಂದ್ರೆ ನೀವು ಜೈಲಿನ ಒಳಗಡೆ ಆದ್ರೆ ಬಂದಿ ಆಗ್ತಿರಲ್ಲ, ಹೇಗೆ ಜೈಲಿನ ಒಳಗಡೆ ಬಂದಿ ಆಗ್ತೀರಿ, ಅದೇ ರೀತಿಯಾಗಿ ನೀವು ಇರುವಂತ ನಿಮ್ಮ ಮನೆಯ ಕೋಣೆಯ ಒಳಗಡೆ ನೀವು ಬಂದಿ ಆಗಿರ್ತೀರಿ. ದಿನದ 24 ಗಂಟೆಯೂ ಕೂಡ ಅವ್ರ ಜೊತೆಗೆ ವಿಡಿಯೋ ಕಾಲ್ ಮೂಲಕ ಸಂಪರ್ಕದಲ್ಲಿ ಇರುವ ರೀತಿಯಲ್ಲಿ ಮಾಡಿಬಿಡ್ತಾರೆ. ಆ ರೀತಿಯಾಗಿ ನಿಮ್ಮನ್ನ ಹೆದರಿಸೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ. ಹಂತ ಹಂತವಾಗಿ ಎಲ್ಲಿಯವರೆಗೆ ಹೆದರಿಸ್ತಾರೆ ಅಂದ್ರೆ, ಒಂದಷ್ಟು ಮಂದಿ ಪ್ರಾಣವನ್ನೇ ಕಳ್ಕೊಂಡಂತ ಉದಾಹರಣೆ ಇದೆ. ಇನ್ನೊಂದಷ್ಟು ಮಂದಿ ತಮ್ಮ ಆಸ್ತಿ ಪಾಸ್ತಿ ಎಲ್ಲವನ್ನೂ ಕೂಡ ಕಳ್ಕೊಂಡಂತ ಉದಾಹರಣೆಗಳು ಬೇಕಾದಷ್ಟಿದೆ. ಈಗ ಅಂಥದ್ದೇ ಒಂದು ಪ್ರಕರಣಕ್ಕೆ ಬೆಂಗಳೂರು ಸಾಕ್ಷಿಯಾಗಿದೆ. ಅದೇನು ಅಂತ ಗಮನಿಸ್ತಾ ಹೋಗೋಣ. ಬಂಧುಗಳೇ, ಬೆಂಗಳೂರಿನ ಶಿವಾಜಿ ನಗರದಲ್ಲಿ ಲಕ್ಷ್ಮೀ ರಾಮಮೂರ್ತಿ ಎನ್ನುವಂತ ಓರ್ವ ಮಹಿಳೆ, ಅವರ ವಯಸ್ಸು 73ರಿಂದ 74ರ ಆಸುಪಾಸು. ಅವರು ದುಬೈನಲ್ಲಿ ಟೀಚರ್ ಆಗಿ ಕೆಲಸವನ್ನ ಮಾಡಿದ್ರು. ಚೆನ್ನಾಗಿ ಸಂಪಾದನೆ ಎಲ್ಲವೂ ಕೂಡ ಅವರಿಗೆ ಇತ್ತು. ಅದಾದ ಬಳಿಕ ಒಂದಷ್ಟು ವರ್ಷಗಳ ಹಿಂದೆ ಅವರು ರಿಟೈರ್ಡ್ ಆಗಿರ್ತಾರೆ. ಮಕ್ಕಳಿಗೂ ಬಹಳ ಚೆನ್ನಾಗಿ ಓದಿಸಿರ್ತಾರೆ. ಹೀಗಾಗಿ ಮಕ್ಕಳು ಕೂಡ ಅದ್ಭುತವಾಗಿ ಬದುಕನ್ನು ಕಟ್ಕೊಂಡಿರ್ತಾರೆ. ಅವರ ಮಕ್ಕಳು ಅಮೆರಿಕದಲ್ಲಿ ನೆಲೆ ನಿಂತಿರ್ತಾರೆ. ತಮ್ಮದೇ ಆದಂತ ರೀತಿಯಲ್ಲಿ ಬದುಕನ್ನ ಅವರೆಲ್ಲರೂ ಕೂಡ ನಡೆಸ್ತಾ ಇರ್ತಾರೆ. ಲಕ್ಷ್ಮೀ ರಾಮಮೂರ್ತಿ ಎನ್ನುವಂತ ಮಹಿಳೆ ಏನ್ ಮಾಡ್ತಾರೆ ಅಂದ್ರೆ, ಅವರು ಬೆಂಗಳೂರಿನಲ್ಲಿ ಒಂದಷ್ಟು ಆಸ್ತಿಯನ್ನ ಮಾಡಿದ್ರು, ಮುಂಬೈನಲ್ಲೂ ಕೂಡ ಆಸ್ತಿಯನ್ನ ಮಾಡಿದ್ರು. ತಮ್ಮ ಸಂಪಾದನೆ ಮೂಲಕ ಅದೆಲ್ಲವನ್ನು ಕೂಡ ಸೇಲ್ ಮಾಡಿ ತಮ್ಮ ಅಕೌಂಟ್ನಲ್ಲಿ ಹಣವನ್ನ ಇಟ್ಟಿರ್ತಾರೆ. ಅಷ್ಟು ಮಾತ್ರ ಅಲ್ಲ, ಸ್ವಲ್ಪ ದಿನಕ್ಕೆ ವಿದೇಶಕ್ಕೆ ಶಿಫ್ಟ್ ಆಗಬೇಕು, ಅಂದ್ರೆ ಅಮೆರಿಕಾಗೆ ಹೋಗಿ ಮಕ್ಕಳ ಜೊತೆಗೆ ಅದ್ಭುತವಾಗಿ ಬದುಕನ್ನು ನಡೆಸಬೇಕು ಅಂತ ಹೇಳಿ ಅವರು ಕನಸನ್ನ ಕಾಣ್ತಿರ್ತಾರೆ. ಅದಕ್ಕೆ ಬೇಕಾದಂತ ಎಲ್ಲ ತಯಾರಿಯನ್ನ ಕೂಡ ಆ ಲಕ್ಷ್ಮೀ ರಾಮಮೂರ್ತಿ ಎನ್ನುವಂತ ಮಹಿಳೆ ಮಾಡ್ತಾ ಇರ್ತಾರೆ. ನೋಡಿ, ಇವರು ಟೀಚರ್, ಸಾಕಷ್ಟು ಮಕ್ಕಳ ಬದುಕನ್ನ ಬೆಳಗಿದಂಥವರು, ದುಬೈನಲ್ಲಿ ಕೆಲಸಕ್ಕೆ ಇದ್ದಂಥವರು, ಸಮಾಜದ ಬಗ್ಗೆ ಬಹಳ ಚೆನ್ನಾಗಿ ಅವರು ಅರಿತುಕೊಂಡಂಥವರು, ಪ್ರತಿನಿತ್ಯದ ವ್ಯವಹಾರದ ಬಗ್ಗೆಯೂ ಕೂಡ ಅವರಿಗೆ ಬಹಳ ಚೆನ್ನಾಗಿ ನಾಲೆಡ್ಜ್ ಇತ್ತು. ಈ ಮಹಿಳೆಗೆ ಅಥವಾ ಈ ರಿಟೈರ್ಡ್ ಟೀಚರ್ಗೆ ಏನಾಯ್ತು ಅಂದ್ರೆ, ಹೆಚ್ಚು ಕಡಿಮೆ ಜನವರಿ ತಿಂಗಳ ಅಂತ್ಯದ ಸಂದರ್ಭದಲ್ಲಿ ಒಂದು ಕಾಲ್ ಬರುತ್ತೆ, ಅವರಿಗೆ ವಿಡಿಯೋ ಕಾಲ್ ಬರುತ್ತೆ. ಆ ವಿಡಿಯೋ ಕಾಲನ್ನ ಇವರು ರಿಸೀವ್ ಮಾಡ್ತಾ ಇದ್ದ ಹಾಗೆ ಆ ಕಡೆ ಇದ್ದಂಥ ವ್ಯಕ್ತಿ ಹೇಳ್ತಾರೆ, ನಾವು CBIನಿಂದ ನಿಮಗೆ ಫೋನ್ ಮಾಡ್ತಾ ಇದ್ದೇವೆ ಎನ್ನುವಂಥ ರೀತಿಯಲ್ಲಿ. ನಾವು CBIನ ಅಧಿಕಾರಿಗಳು, ನಿಮ್ಮ ಅಕೌಂಟ್ನಲ್ಲಿ ಅಕ್ರಮ ಹಣ ವರ್ಗಾವಣೆ ಆಗಿದೆ, ನೀವು ಯಾವ ಸಂದರ್ಭದಲ್ಲಿ ಬೇಕಾದರೂ ಅರೆಸ್ಟ್ ಆಗಬಹುದು ಎನ್ನುವಂಥ ರೀತಿಯಲ್ಲಿ ಹೆದರಿಸ್ತಾರೆ. ನಾವು ಯಾವಾಗಲೂ ಒಂದು ಮಾತನ್ನು ಹೇಳ್ತಿರ್ತೀವಿ, ಈ ರೀತಿಯಾಗಿ CBIನಿಂದ ಕಾಲ್ ಬಂತು ಅಂದ್ರೆ, EDಯಿಂದ ಅಂದ್ರೆ, IT ಅಥವಾ ಪೊಲೀಸರಿಂದ ಕಾಲ್ ಬಂತು ಅಂತಂದ್ರೆ ನೀವ್ಯಾರು ಕೂಡ ಅದಕ್ಕೆ ಭಯ ಪಡೋದಕ್ಕೆ ಹೋಗಬೇಡಿ. ವಿಡಿಯೋ ಕಾಲ್ ಏನಾದರೂ ಫೋನ್ ಮಾಡಿ ನಿಮ್ಮ ಹೆದರಿಸೋಕೆ ಶುರು ಮಾಡ್ಕೊಂಡ್ರೆ ನೀವು ಯಾವುದೇ ಕಾರಣಕ್ಕೂ ಆತಂಕಕ್ಕೆ ಒಳಗಾಗಬೇಡಿ ಅಂತ ನಾವು ಹೇಳ್ತಾನೆ ಇರ್ತೀವಿ. ಅದ್ರಲ್ಲೂ ಕೂಡ ಬಹುತೇಕರಿಗೆ ಈ ಅರಿವು ಇರುತ್ತೆ. ಆದರೂ ಕೂಡ ಆ ಟ್ರ್ಯಾಪ್ ಒಳಗಡೆ ಹೇಗೆ ಬೀಳ್ತಾರೆ ನನಗಂತೂ ಅರ್ಥ ಆಗ್ತಿಲ್ಲ. ನಮ್ಗೆ ಆ ರೀತಿಯ ಕರೆ ಬಂದ್ರೆ ನಾವು ಆ ಟ್ರ್ಯಾಪ್ಗೆ ಬಿದ್ದು ಬಿಡ್ತೀವಿ ಅನ್ನೋ ಗೊತ್ತಿಲ್ಲ. ಯಾಕಂದ್ರೆ ಅಷ್ಟು ಚೆನ್ನಾಗಿ ಓದ್ಕೊಂಡಂಥವ್ರು, ದುಬೈನಲ್ಲಿ ಇದ್ದಂಥವ್ರು, ಎಲ್ಲ ವ್ಯವಹಾರ ಗೊತ್ತಿದ್ದಂಥ ಈ ಮಹಿಳೆ ಅವರ ಟ್ರ್ಯಾಪ್ಗೆ ಆರಾಮಾಗಿ ಬಲಿಯಾಗಿಬಿಡ್ತಾರೆ. ಅವರು ಬೆಂಗಳೂರಿನ ಶಿವಾಜಿನಗರದ ಒಂದು ಪ್ರತಿಷ್ಠಿತ ಅಪಾರ್ಟ್ಮೆಂಟ್ ಅಲ್ಲಿ ಅವರು ವಾಸವನ್ನ ಮಾಡ್ತಾ ಇರ್ತಾರೆ. ಅವರ ಟ್ರ್ಯಾಪ್ಗೆ ಇವರು ಬಲಿಯಾಗಿಬಿಡ್ತಾರೆ. ಎಷ್ಟು ಚೆನ್ನಾಗಿ ಓದ್ಕೊಂಡಿದ್ದಂಥವ್ರು. ಅಂದ್ರೆ ಅದು ಆ ತರನಾಗಿ ಹೆದರಿಸ್ತಾರೋ ಏನೋ ಒಂದು ಗೊತ್ತಾಗ್ತಾ ಇಲ್ಲ. ಅಂದ್ರೆ ಅಷ್ಟರ ಮಟ್ಟಿಗೆ ಇವು ಭಯ ಹುಡಿಸ್ತಾರೆ ಅಂತ ಕಾಣುತ್ತೆ, ಗೊತ್ತಿಲ್ಲ. ಒಟ್ಟಾರೆಯಾಗಿ ಈ ರೀತಿಯಾಗಿ ಮಾಡ್ತಾರೆ. ಹಂತವಾಗಿ ಏನು ಮಾಡ್ತಾರೆ ಅಂದ್ರೆ, ಈಗ ತನಿಖೆಯ ಮೂಲಕ ಗೊತ್ತಾದಂಥ ವಿಚಾರ ಏನಪ್ಪಾ ಅಂದ್ರೆ, ಈ ಮಹಿಳೆಯ ಎಲ್ಲ ಹಿನ್ನೆಲೆಯನ್ನು ಕೂಡ ಹೇಳೋದಕ್ಕೆ ಶುರು ಮಾಡ್ಕೊಳ್ತಾರಂತೆ. ಎಲ್ಲಿ ಹುಟ್ಟಿದ್ದು, ಎಲ್ಲಿ ಬೆಳೆದಿದ್ದು, ಯಾವ ಸ್ಕೂಲಲ್ಲಿ, ಯಾವ ಕಾಲೇಜಿನಲ್ಲಿ ಓದಿದ್ದು,
ಅದಾದ ಬಳಿಕ ನೀವು ಎಲ್ಲಿಗೆ ಉದ್ಯೋಗಕ್ಕಂತ ಹೋದ್ರಿ, ಯಾವಾಗ ಉದ್ಯೋಗದಿಂದ ರಿಟೈರ್ಡ್ ಆದ್ರಿ, ಅದಾದ ಬಳಿಕ ಎಲ್ಲೆಲ್ಲಿ ನೀವು ಆಸ್ತಿ ಮಾರಾಟವನ್ನ ಮಾಡಿದ್ರಿ, ಆಸ್ತಿ ಮಾರಾಟದಿಂದ ಬಂದಂತ ಹಣವನ್ನ ಎಲ್ಲಿಟ್ಟಿದ್ದೀರಿ, ನಿಮ್ಮ ಮಕ್ಕಳು ಎಲ್ಲಿದ್ದಾರೆ, ನಿಮ್ಮ ಮಕ್ಕಳ ಕೆಲಸ ಏನು, ಎಲ್ಲವನ್ನು ಕೂಡ ಡೀಟೇಲ್ ಆಗಿ ಈ ಮಹಿಳೆಯ ಬಳಿ ಹೇಳಿದ್ದಾರೆ. ಅದೆಲ್ಲವನ್ನು ಕೂಡ ಹೇಳ್ತಾ ಇದ್ದ ಹಾಗೆ ಈ ಮಹಿಳೆ ಆರಾಮಾಗಿ ಅವ್ರು ಟ್ರಾಪ್ಗೆ ಬಿದ್ದುಬಿಟ್ಟಿದ್ದಾರೆ. ಇಷ್ಟೆಲ್ಲ ಡೀಟೇಲ್ ಗೊತ್ತಿದೆ ಅಂದ್ರೆ ಇವರು CBI ಅಧಿಕಾರಿಗಳು ಇರಬೇಕು ಎನ್ನುವಂತ ರೀತಿಯಲ್ಲಿ, ಜೊತೆಗೆ ED ಅಧಿಕಾರಿಗಳು ನಮ್ಮ ಜೊತೆಗೆ ಇದ್ದಾರೆ ಎನ್ನುವಂತ ರೀತಿಯಲ್ಲಿ ಅವರನ್ನು ಕೂಡ ಸೇರಿಸಿಕೊಂಡು ಇವರನ್ನ ಅಂದ್ರೆ ಅವರ ಟ್ರಾಪ್ಗೆ ಅಥವಾ ಅವರ ದಾರಿಗೆ ಅಥವಾ ಅವರ ರೂಟ್ಗೆ ಬರುವ ರೀತಿಯಲ್ಲಿ ಮಾಡ್ಕೊಂಡು ಬಿಟ್ಟಿದ್ದಾರೆ. ಅದಾದ ಬಳಿಕ ಏನ್ ಮಾಡಿದ್ದಾರೆ ಅಂದ್ರೆ, ಇವರು ವಿದೇಶದಲ್ಲಿ ಇವರು ಮಕ್ಕಳು ನೆಲೆಸಿದ್ರಲ್ಲ, ಇವರು ಕೂಡ ಆಗಾಗ ವಿದೇಶಕ್ಕೆ ಹೋಗಿ ಬರ್ತಾ ಇದ್ರು. ಜೊತೆ ಇವರು ಕೂಡ ದುಬೈನಲ್ಲಿ ಇದ್ದಂಥವರಲ್ಲ, ಆ ಮೂಲಕ ಇವ್ರನ್ನ ಹೆಂಗ್ ಟ್ರಾಪ್ ಮಾಡೋದು ಅಂದ್ರೆ, ನೀವು ವಿದೇಶಕ್ಕೆ ಹೋಗಿ ಬರ್ತಾ ಇದ್ರಿ, ಹೀಗಾಗಿ ಅಕ್ರಮ ಹಣ ವರ್ಗಾವಣೆಯನ್ನು ಮಾಡಿದ್ದೀರಿ, ಅಂದ್ರೆ ನಿಮ್ಮ ಬ್ಲಾಕ್ ಮನಿಯನ್ನ ವಿದೇಶಕ್ಕೆ ಕಳಿಸಿ ಅದನ್ನ ವೈಟ್ ಮನಿಯಾಗಿ ನೀವು ತೆಗೆದುಕೊಂಡಿದ್ದೀರಿ ಎನ್ನುವ ರೀತಿಯಲ್ಲಿ ಹೆದರಿಸೋಕೆ ಶುರು ಮಾಡ್ಕೊಂಡಿದ್ದಾರೆ. ನೀವು ಈ ಕೇಸಿಂದ ಹೊರಗಡೆ ಬರಬೇಕು ಅಂತ ಆದ್ರೆ, ನೀವು ಸ್ವಲ್ಪ ದಿನದಲ್ಲಿ ಅರೆಸ್ಟ್ ಆಗ್ತೀರಿ, ಕೇಸಿಂದ ಹೊರಗಡೆ ಬರಬೇಕು ಅಂತ ಆದ್ರೆ ನಾವು ಹೇಳ್ದಾಗ್ಲೆಲ್ಲ ನೀವು ಅಮೌಂಟ್ ಅನ್ನ ಹಾಕ್ತಾ ಹೋಗಬೇಕು ಅಂತ ಹೆದರಿಸೋಕೆ ಶುರು ಮಾಡ್ಕೊಂಡಿದ್ದಾರೆ. ಜೊತೆಗೆ ನೀವು ನಿಮ್ಮ ಅಪಾರ್ಟ್ಮೆಂಟಿನ ಆ ಕೋಣೆಯನ್ನ ಬಿಟ್ಟು, ಅಂದ್ರೆ ಪ್ರತಿನಿತ್ಯದ ಒಂದಷ್ಟು ಕೆಲಸಗಳಿಗೆ ಬಿಟ್ರೆ ನೀವು ಬೇರೆ ಕಡೆ ಎಲ್ಲೂ ಹೋಗುವ ಹಾಗಿಲ್ಲ. ಜೊತೆಗೆ ನೀವು ನಿಮ್ಮ ಮಕ್ಕಳಿಗೂ ವಿಚಾರವನ್ನು ತಿಳಿಸುವ ಹಾಗಿಲ್ಲ, ಪೊಲೀಸರಿಗೂ ಕೂಡ ಕಂಪ್ಲೇಂಟ್, ಅಂದ್ರೆ ನಾವೇ CBI ಅಧಿಕಾರಿಗಳು, ನೀವು ಯಾರಿಗೂ ಕಂಪ್ಲೇಂಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ಸ್ಥಳೀಯ ಪೊಲೀಸರ ವಿಶ್ವಾಸವನ್ನು ಕೂಡ ತೆಗೆದುಕೊಂಡಿದ್ದೀವಿ, ಅಥವಾ ಸ್ಥಳೀಯ ಪೊಲೀಸರಿಗೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೇವೆ. ನೀವೇನಾದ್ರೂ ಹೊರಗಡೆ ಈ ವಿಚಾರವನ್ನು ಹೇಳಿದ್ರೆ ನಿಮ್ಮ ಮರ್ಯಾದೆ ಹೋಗಂಗ ಆಗ್ಬಿಡುತ್ತೆ, ನಾವು ನಿಮ್ಮ ಮನೆಗೆ ಬಂದು ಅರೆಸ್ಟ್ ಮಾಡಿಬಿಡ್ತೀವಿ ಅಂತ ಹೆದರಿಸೋಕೆ ಶುರು ಮಾಡ್ಕೊಂಡಿದ್ದಾರೆ. ಆ ಮಹಿಳೆ ಮರ್ಯಾದೆಗೆ ಅಂಜಿದ್ದಾರೆ, ಯಾಕಂದ್ರೆ ಟೀಚರ್ ಆಗಿ ಇಷ್ಟು ದಿನಗಳ ಕಾಲ ಯಾವುದೇ ಕಪ್ಪು ಚುಕ್ಕೆ ಇಲ್ಲದಂತೆ ಬದುಕನ್ನು ನಡೆಸ್ತಂಥವರು. ಆ ಕಾರಣಕ್ಕಾಗಿ ಅವರು ಹೇಳಿದಂಥ ಸಂದರ್ಭದಲ್ಲೆಲ್ಲ ಅವ್ರಿಗೆ ಅಮೌಂಟನ್ನು ಹಾಕೋದಿಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಹೀಗೆ ಹಾಕ್ತಾ 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 ಆಸ್ತಿಯನ್ನು ಮಾರಾಟ ಮಾಡಿ 24 ಕೋಟಿಯಷ್ಟು ಹಣ ಅವರ ಅಕೌಂಟ್ನಲ್ಲಿ ಇರುತ್ತೆ. ಆ 24 ಕೋಟಿಯು ಖಾಲಿ ಆಗಿಬಿಡುತ್ತೆ. ಆದ್ರೆ ಆ ಕಡೆ ಇದ್ದಂಥವರಿಗೆ ಬಹಳ ಚೆನ್ನಾಗಿ ಗೊತ್ತಿತ್ತು, ಇವರನ್ನ ಚೆನ್ನಾಗಿ ಬಕ್ರ ಮಾಡಿಬಿಟ್ಟಿದ್ದೇವೆ, ಇನ್ನೇನೇನಿದೆ ಎಲ್ಲವನ್ನೂ ಕೂಡ ಕಿತ್ಕೊಂಡು ಬಿಡಬೇಕು ಅಂತ. ಅದಾದ ಬಳಿಕ ಅವ್ರಿಗೆ ಹೆದರ್ಸೋಕೆ ಶುರು ಮಾಡ್ಕೊಳ್ತಾರೆ, ನಮಗೆ 24 ಕೋಟಿ ಹಣ ಸಾಲದು, ಬೇರೆ ಏನಾದರೂ ಇದ್ರೆ ಅದನ್ನು ಕೂಡ ತಂದು ನಮ್ಮ ಅಕೌಂಟ್ಗೆ ಡೆಪಾಸಿಟ್ ಮಾಡಿ ಎನ್ನುವಂಥ ರೀತಿಯಲ್ಲಿ. ಕೊನೆಗೆ ಹೆದರ್ಕೊಂಡಂತ ಮಹಿಳೆ ಏನ್ ಮಾಡಿದ್ದಾರೆ ಅಂದ್ರೆ, ಕೊನೆಗೆ ತಮ್ಮ ಬಳಿ 1.5 kg ಚಿನ್ನ ಇರುತ್ತೆ, ಆ ಚಿನ್ನವನ್ನ ಬ್ಯಾಂಕ್ಗೆ ಅಡ ಇಟ್ಟು ಅಲ್ಲಿ ಒಂದಷ್ಟು ಹಣವನ್ನ ತೆಗೆದುಕೊಂಡು ಬರಬೇಕು ಅಂತ ಹೇಳಿ ತಮ್ಮ ಅಕೌಂಟ್ ಇದ್ದಂತ ಬ್ಯಾಂಕ್ಗೆ ಹೋಗಿದ್ದಾರೆ. ಚಿನ್ನವನ್ನ ಅಡವಿಟ್ಟು ದುಡ್ಡನ್ನ ಕೇಳಿದ್ದಾರೆ. ಆಗ ಬ್ಯಾಂಕ್ ಮ್ಯಾನೇಜರ್ ಇವರ ಅಕೌಂಟ್ ಅನ್ನ ಪರಿಶೀಲನೆ ಮಾಡಿದ್ದಾರೆ. ಅವ್ರಿಗೆ ಯಾಕೋ ಸ್ವಲ್ಪ ಅನುಮಾನಾಸ್ಪದ ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ, ಯಾಕಂದ್ರೆ ವಿಪರೀತ ಟ್ರಾನ್ಸಾಕ್ಷನ್ ನಡೆದಿರುತ್ತೆ. 24 ಕೋಟಿಯ ಟ್ರಾನ್ಸಾಕ್ಷನ್, ಅದು ಕೂಡ ಎಲ್ಲವೂ ಕೂಡ ದೊಡ್ಡ ದೊಡ್ಡ ಅಮೌಂಟು, ಬೇರೆ ಬೇರೆ ಅಕೌಂಟ್ಗಳಿಗೆ ಅಮೌಂಟ್ ಎಲ್ಲವೂ ಕೂಡ ಸೆಂಡ್ ಆಗಿತ್ತು. ಇವರಿಗೆ ಯಾಕೋ ಡೌಟ್ ಬರುತ್ತೆ. ಜೊತೆಗೆ 1.5 kg ಚಿನ್ನವನ್ನ ಬೇರೆ ಅಡಬಿಡ್ತಿದ್ದಾರೆ. ಯಾಕೆ ಅಂತ ಕೇಳ್ತಾರೆ. ಅಂಥದ್ದು ಏನಾಗಿದೆ ನಿಮ್ಮ ಬದುಕಲ್ಲಿ, ಇಷ್ಟು ಯಾಕೆ ಬೇಕು ಅಂತ ತುಂಬಾ ಕನ್ಸರ್ನ್ ಇಂದಲೇ ಬ್ಯಾಂಕ್ ಮ್ಯಾನೇಜರ್ ಕೇಳ್ತಾರೆ. ಆದ್ರೆ ಹೆದರ್ಕೊಂಡಿದ್ದಂಥ ಲಕ್ಷ್ಮೀ ರಾಮಮೂರ್ತಿ ಯಾವುದೇ ಉತ್ತರವನ್ನು ಕೂಡ ಕೊಡೋದಿಲ್ಲ. ಸ್ವಲ್ಪ ಅನುಮಾನಾಸ್ಪದ ರೀತಿಯಲ್ಲಿ ಅವರು ನಡ್ಕೊಳ್ಳೋಕೆ ಶುರು ಮಾಡ್ಕೊಳ್ತಾರೆ. ಆಗ ಬ್ಯಾಂಕ್ ಮ್ಯಾನೇಜರ್ ಯಾಕೋ ಅನುಮಾನ ಬರುತ್ತೆ. ತಕ್ಷಣವೇ ಅವ್ರು ಏನ್ ಮಾಡ್ತಾರೆ, ಪೊಲೀಸರಿಗೆ, CCB ಅಧಿಕಾರಿಗಳಿಗೆ ಮಾಹಿತಿಯನ್ನು ತಿಳಿಸ್ತಾರೆ. CCB ಅಧಿಕಾರಿಗಳಿಗೂ ಇದರಲ್ಲಿ ಏನೋ ಬೇರೆ ಇದೆ ಅಂತ ಡೌಟ್ ಬರುತ್ತೆ. ತಕ್ಷಣವೇ ಅವರು ಕೂಡ ಬರ್ತಾರೆ, ಬಂದು ಇವರ ವಿಚಾರಣೆ ನಡೆಸೋದಕ್ಕೆ ಶುರು ಮಾಡ್ಕೊಳ್ತಾರೆ. ಆರಂಭದಲ್ಲಿ CCB ಅಧಿಕಾರಿಗಳ ಯಾವ ಮಾತಿಗೂ ಕೂಡ ಇವರು ಉತ್ತರವನ್ನ ಕೊಡೋದಿಲ್ಲ. ಆದ್ರೆ CCB ಅಧಿಕಾರಿಗಳು ತಮ್ಮ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಲ್ಲಿ ಯಶಸ್ವಿ ಆಗ್ತಾರೆ. ಅದಾದ ಬಳಿಕ ಲಕ್ಷ್ಮೀ ರಾಮಮೂರ್ತಿ ಎಲ್ಲವನ್ನೂ ಕೂಡ ಬಾಯ್ಬಿಡ್ತಾರೆ. ಸ್ವತಃ ಪೊಲೀಸರ ದಂಗಾಗಿ ಹೋಗ್ಬಿಡ್ತಾರೆ, ಶಾಕ್ಗೆ ಒಳಗಾಗ್ತಾರೆ. ಯಾಕಂದ್ರೆ ಇಲ್ಲಿವರೆಗೆ ಕರ್ನಾಟಕದಲ್ಲಿ ಸಾಕಷ್ಟು ಡಿಜಿಟಲ್ ಅರೆಸ್ಟ್ ಆಗಿತ್ತು. ಹೆಚ್ಚಂದ್ರೆ 2 ಕೋಟಿ 2.5 ಕೋಟಿವರೆಗೆ ಕಳ್ಕೊಂಡಂತವ್ರು ಇದ್ರು. ಆದ್ರೆ ಇವ್ರು ಕಳ್ಕೊಂಡಿದ್ದು ಬರೋಬ್ಬರಿ 24 ಕೋಟಿಯಷ್ಟು ಅಮೌಂಟ್. ಅಪ್ಪಿ ತಪ್ಪಿ ಬ್ಯಾಂಕ್ ಮ್ಯಾನೇಜರ್ ಅನುಮಾನ ಬಂದು ವಿಚಾರಣೆಯನ್ನ ಮಾಡಿಸಿಲ್ಲ ಅಂತ ಆಗಿದ್ರೆ ಆ 1.5 kg ಚಿನ್ನದ ಅಮೌಂಟ್ ಅನ್ನ ಕೂಡ ಕಳ್ಕೊಳ್ತಾ ಇದ್ರು. ಕೊನೆಗೆ ಇದರಿಂದ ಬೆಸತ್ತು ಯಾವ ಹಂತಕ್ಕೆ ಹೋಗ್ಬಿಡ್ತಾ ಇದ್ರು ಎಲ್ಲ ಗೊತ್ತಿಲ್ಲ. ಈ ಮಹಿಳೆ ಅಪ್ಪಿ ತಪ್ಪಿ ತಮ್ಮ ಪ್ರಾಣಕ್ಕೇನಾದ್ರೂ ಈ ಮಹಿಳೆ ಮಾಡ್ಕೊಂಡಿದ್ರೆ ಆ ಪ್ರಕರಣವೂ ಕೂಡ ಅಲ್ಲೇ ಮುಚ್ಚಿ ಹೋಗ್ಬಿಡ್ತಾ ಇತ್ತು ಅಂತ ಕಾಣುತ್ತೆ. ಅದಾದ ಬಳಿಕ CCB ಅಧಿಕಾರಿಗಳು ತುಂಬಾನೇ ಆಕ್ಟಿವ್ ಆಗಿಬಿಡ್ತಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ನೀಟಾಗಿ ಈಗಿನ ಒಂದಷ್ಟು ಟೆಕ್ನಾಲಜಿ ಎಲ್ಲವನ್ನೂ ಕೂಡ ಬಳಸಿ ಆ ಆರೋಪಿಗಳನ್ನ ಟ್ರ್ಯಾಪ್ ಮಾಡುವಲ್ಲಿ ಯಶಸ್ವಿ ಆಗ್ತಾರೆ. ಅದಾದ ಬಳಿಕ ಗೊತ್ತಾದಂಥ ವಿಚಾರ ಅಂದ್ರೆ, ಓರ್ವ ತಮಿಳುನಾಡಿನ ವ್ಯಕ್ತಿ, ಇನ್ನೋರ್ವ ಮುಂಬೈ ಮೂಲದ ವ್ಯಕ್ತಿ, ಇನ್ನೊಬ್ಬ ಗುಜರಾತ್, ಮತ್ತೊಬ್ಬ ಉತ್ತರ ಪ್ರದೇಶ, ಈ ರೀತಿಯಾಗಿ ಅವರೆಲ್ಲರೂ ಕೂಡ ಗುಂಪು ಮಾಡ್ಕೊಂಡಿದ್ರು. ಹರಿಯಾಣದ ಗುರುಗ್ರಾಮದಲ್ಲಿ ಒಂದು ಹೈಟೆಕ್ ಕಚೇರಿಯನ್ನ ಕೂಡ ಮಾಡಿಕೊಂಡಿದ್ರು. ಇವರ ಕೆಲಸ ಏನು ಅಂತ ನಾವು ಗಮನಿಸ್ತಾ ಹೋಗಿದೆ. ಈಗ ಅವರೆಲ್ಲರೂ ಕೂಡ ಅರೆಸ್ಟ್ ಮಾಡಲಾಗಿದೆ, ಅವರ ಅಕೌಂಟ್ ಅನ್ನು ಕೂಡ ಫ್ರೀಸ್ ಮಾಡಲಾಗಿದೆ, ಅಮೌಂಟ್ ಅನ್ನ ತೆಗೆಸಿಕೊಳ್ಳುವಂತ ಕೆಲಸವನ್ನ ಮಾಡಲಾಗ್ತಿದೆ. ಹೆಚ್ಚು ಕಡಿಮೆ 22 ಬ್ಯಾಂಕ್ ಅಕೌಂಟ್ಗಳಿಗೆ ಈ ಅಮೌಂಟ್ ಅನ್ನ ಟ್ರಾನ್ಸ್ಫರ್ ಮಾಡಿದ್ರಂತೆ. ಸದ್ಯ ಆ ಪ್ರಕ್ರಿಯೆ ಎಲ್ಲವೂ ಕೂಡ ನಡೀತಾ ಇದೆ. ಇವರ ಹಿನ್ನೆಲೆಯ ವಿಚಾರಕ್ಕೆ ಬರೋದಾದ್ರೆ, ಒಂದು ಹೈಟೆಕ್ ಕಚೇರಿಯನ್ನು ಓಪನ್ ಮಾಡ್ಕೊಂಡಿದ್ರು. ಜೊತೆಗೆ ಸ್ಥಳೀಯವಾಗಿ ಒಂದಷ್ಟು ಹುಡುಗರನ್ನ ಇಟ್ಕೊಂಡಿದ್ರಂತೆ. ಉದಾಹರಣೆಗೆ ಬೆಂಗಳೂರಿನಲ್ಲೂ ಕೂಡ ಆಮಿಷವನ್ನ ಒಡ್ಡಿ ಒಂದಷ್ಟು ಹುಡುಗರನ್ನ ಇಟ್ಕೊಂಡಿದ್ರು. ಆ ಹುಡುಗರ ಕೆಲಸ ಏನಪ್ಪಾ ಅಂದ್ರೆ, ಮನೆಯಲ್ಲಿ ಎಲ್ಲೆಲ್ಲಿ ಒಂಟಿ ವೃದ್ಧರು ಇದ್ದಾರೆ, ಸ್ವಲ್ಪ ವೆಲ್ ಸೆಟಲ್ಡ್ ಅಂದ್ರೆ ಬಹಳ ಚೆನ್ನಾಗಿದ್ದಂಥವ್ರು, ರಿಟೈರ್ಡ್ ಆದಂಥವ್ರು, ಮನೆಯಲ್ಲಿ ಒಬ್ಬರೋ ಇಬ್ಬರೋ ಬರೀ ವಯಸ್ಸಾದಂಥ ಗಂಡ ಹೆಂಡತಿ ಮಾತ್ರ, ಮಕ್ಕಳು ವಿದೇಶದಲ್ಲೋ ಬೇರೆ ಬೇರೆ ಕಡೆಗಳು ಇರ್ತಾರಲ್ಲ, ಅವ್ರು ಯಾರು ಅಂತ ಹೇಳಿ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡಬೇಕಾಗತ್ತೆ. ಅವರ ಡೀಟೇಲ್ ಅನ್ನ ಈ ಗುರುಗ್ರಾಮದಲ್ಲಿ ಇರುವಂಥವರಿಗೆ ಕೊಟ್ಟುಬಿಟ್ರೆ ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ,
ಇವ್ರು ಯಾರ ಡೀಟೇಲ್ ಅನ್ನ ಕೊಟ್ಟಿರ್ತಿದ್ರು ಅವರ ಡೇಟಾವನ್ನ ಸಂಗ್ರಹಿಸುವಂತ ಕೆಲಸವನ್ನ ಮಾಡ್ತಾ ಇದ್ರು. ಒಂದು ಸೋಷಿಯಲ್ ಮೀಡಿಯಾ ಮೂಲಕ, ಆ ಕಾರಣಕ್ಕಾಗಿ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಉಂಡಿದ್ದು ತಿಂದಿದ್ದು ಎಲ್ಲವನ್ನೂ ಕೂಡ ನಾವು ಹಾಕ್ತಿರ್ತೀವಲ್ಲ, ನಾನು ಅಲ್ಲಿ ಹೋದೆ, ಇಲ್ಲಿ ಬಂದೆ, ನಾನು ಅದು ಮಾಡಿದೆ, ಇದು ಮಾಡಿದೆ ಅಂತ ಹೇಳಿ ನಮ್ಮ ಡೇಟಾ ಇನ್ನೆಲ್ಲೋ ಸ್ಟೋರೇಜ್ ಆಗ್ತಾನೇ ಇರುತ್ತೆ ಹಂತ ಹಂತವಾಗಿ. ನಮ್ಮ ಪ್ರತಿಯೊಂದು ಮಾಹಿತಿಯೂ ಕೂಡ ಈಗ ಭಾರಿ ಡಿಮ್ಯಾಂಡ್ ಇರೋದು ಯಾವುದಕ್ಕೆ ಅಂದ್ರೆ ಡೇಟಾಗೆ. ಈ ಡೇಟಾ ಕದಿಯೋದು, ಡೇಟಾವನ್ನ ಸಂಗ್ರಹಿಸೋದು, ಡೇಟಾವನ್ನ ಮಾರೋದಿದೆಯಲ್ಲ, ನಾವು ಯಾರೂ ಕೂಡ ಯೋಚನೆ ಮಾಡಲಾರದಂತ ಅತಿ ದೊಡ್ಡ ಬಿಸ್ನೆಸ್ ಆಗಿ ಅದು ಮಾರ್ಪಾಟಾಗ್ಬಿಟ್ಟಿದೆ. ಎಲ್ಲೆಲ್ಲಿಂದಲೂ ಡೇಟಾವನ್ನ ಸಂಗ್ರಹಿಸಿ ಬಿಡ್ತಾರೆ, ಎಲ್ಲೆಲ್ಲಿಂದಲೂ ನಮ್ಮ ಡೇಟಾಗಳೆಲ್ಲವೂ ಕೂಡ ಸೋರಿಕೆ ಆಗುತ್ತೆ. ಇವರು ಕೂಡ ಹಾಗೆ ಬೇರೆ ಬೇರೆ ಮೂಲಗಳಿಂದ ಈ ರೀತಿಯಾಗಿ ಏನಾದರೂ ಡೇಟಾ ಸಿಕ್ಕಿಲ್ಲ ಅಂದ್ರೆ ಇವ್ರು ಏನು ಮಾಡ್ತಾ ಇದ್ರು ಅಂದ್ರೆ ಈ ಒಂದಷ್ಟು ಲಿಂಕ್ಗಳನ್ನ ಕಳಿಸ್ಕೊಡೋದು, ನಿಮಗೆ ಗಿಫ್ಟ್ ಬಂದಿದೆ, ನಿಮಗೆ ಬೋನಸ್ ಬಂದಿದೆ, ನಿಮಗೆ ಆ ರಿವಾರ್ಡ್ ಬಂದಿದೆ, ಈ ರಿವಾರ್ಡ್ ಬಂದಿದೆ ಅಂತ ಹೇಳಿ ಅದನ್ನ ಕ್ಲಿಕ್ ಏನಾದರೂ ಮಾಡಿದ್ವಿ ಅಂದ್ರೆ ನಮ್ಮ ಡೇಟಾ ಎಲ್ಲವೂ ಕೂಡ ಅವ್ರ ಕೈಗೆ ಸಿಕ್ಕಂಗಾಗುತ್ತೆ. ಆ ರೀತಿಯಾಗಿ ಇವರು ಡೇಟಾವನ್ನ ಸಂಗ್ರಹಿಸುವಂತ ಕೆಲಸವನ್ನ ಮಾಡ್ತಾ ಇದ್ರು. ಅದಾದ ಬಳಿಕ ಅವರ ಹಿನ್ನೆಲೆ ಮುನ್ನೆಲೆ ಎಲ್ಲವನ್ನೂ ಕೂಡ ಬೇರೆ ಬೇರೆ ರೂಪದಲ್ಲಿ ಅವರು ಕಲೆಕ್ಟ್ ಮಾಡ್ತಾ ಇದ್ರು. ಮಕ್ಕಳೆಲ್ಲಿದ್ದಾರೆ, ಇವ್ರು ಏನ್ ಮಾಡ್ತಿದ್ದಾರೆ, ಇವ್ರು ಮುಂಚೆ ಏನು ಮಾಡ್ತಾ ಇದ್ರು, ಎಲ್ಲವನ್ನೂ ಕೂಡ ಕಲೆಕ್ಟ್ ಮಾಡ್ತಾ ಇದ್ರು. ಅದೇ ರೀತಿಯಾಗಿ ಈ ಮಹಿಳೆಯ ಒಂದು ವಿಚಾರದಲ್ಲೂ ಕೂಡ ಹಾಗೆ ಮಾಡಿದ್ದಾರೆ. ಮಕ್ಕಳು ವಿದೇಶದಲ್ಲಿದ್ದಾರೆ, ಇತ್ತೀಚೆಗೆ ಆಸ್ತಿ ಮಾರಾಟವನ್ನ ಮಾಡಿದ್ದಾರೆ. ಇವ್ರ ವಿಚಾರದಲ್ಲೇನೋ ಇವರು ಈ ರಿಯಲ್ ಎಸ್ಟೇಟ್ನ ಒಂದಷ್ಟು ಆಪ್ಗಳು ಇರ್ತಾವಲ್ಲ, ಅದ್ರಲ್ಲಿ ಆಸ್ತಿಯನ್ನ ಮಾರಾಟ ಮಾಡೋದಕ್ಕೆ ಡೀಟೇಲ್ ಅನ್ನು ಅದ್ರಲ್ಲಿ ಹಾಕಿದ್ರಂತೆ, ಫೋನ್ ನಂಬರ್ ಅನ್ನು ಕೂಡ ಹಾಕಿದ್ರಂತೆ. ಹೀಗಾಗಿ ಆ ಮೂಲಕ ಇವರ ಒಂದಷ್ಟು ಡೇಟಾ, ಫೋನ್ ನಂಬರ್ ಎಲ್ಲವನ್ನೂ ಕೂಡ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಎನ್ನುವಂತ ಸಂಗತಿ ಗೊತ್ತಾಗ್ತಾ ಇದೆ. ಆ ಕಾರಣಕ್ಕಾಗಿ ಹೇಳ್ತಾ ಇರೋದು, ಎಷ್ಟೇ ಎಚ್ಚರಿಕೆಯಿಂದ ಇದ್ರೂ ಕೂಡ ಸಾಲದು. ಈಗಿನ ಡಿಜಿಟಲ್ ಯುಗದಲ್ಲಿ ಈ ರೀತಿಯಾಗಿ ಇಂಥ ಚೆನ್ನಾಗಿ ಓದ್ಕೊಂಡಿದ್ದಂಥ ಶಿಕ್ಷಕಿ ಆಗಿದ್ದಂಥ ಮಹಿಳೆಯನ್ನೇ ಇವರೆಲ್ಲರೂ ಕೂಡ ಟ್ರ್ಯಾಪ್ ಮಾಡಿದ್ರು. ಸದ್ಯ ಅರೆಸ್ಟ್ ಆಗಿದ್ದಾರೆ. ಅಮೌಂಟ್ ಅನ್ನು ವಾಪಸ್ ತೆಗೆದುಕೊಳ್ಳುವಂತ ಒಂದಷ್ಟು ಕೆಲಸಗಳೆಲ್ಲವೂ ಕೂಡ ಆಗ್ತಾ ಇದೆ. ಇವರು ವಿಚಾರದಲ್ಲಿ ಏನಾದರೂ ಅರೆಸ್ಟ್ ಆದ್ರು, ಆದರೆ ಹಿಂದೆ ಅದೆಷ್ಟೋ ಪ್ರಕರಣಗಳಲ್ಲಿ ಅರೆಸ್ಟ್ ಆಗಿಲ್ಲ. ಜನ ದುಡ್ಡನ್ನ ಕಳ್ಕೊಂಡಿದ್ದಾರೆ, ಇವತ್ತಿಗೂ ಕೂಡ ಸಫರ್ ಆಗ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಹೇಳ್ತಾ ಇರೋದು, ದಯವಿಟ್ಟು ನಿಮಗೆ ವಿಡಿಯೋ ಕಾಲ್ ಮೂಲಕ ಅಥವಾ ಇನ್ಯಾವುದರ ಮೂಲಕ CBI, ED, IT ಅಂದ್ರೆ ನೀವು ತಕ್ಷಣಕ್ಕೆ ಹೆದರ್ಕೊಳ್ಳೋಕೆ ಹೋಗಬೇಡಿ. ಸಾಧ್ಯ ಆದ್ರೆ ಸ್ಥಳೀಯ ಪೊಲೀಸರಿಗೆ ಒಂದು ಮಾಹಿತಿಯನ್ನು ಕೊಡಿ. ಇಲ್ಲ ಅಂತಂದ್ರೆ 1930 ಅಂತ ಒಂದು ಕಾಂಟ್ಯಾಕ್ಟ್ ನಂಬರ್ ಇದೆ, ಸಹಾಯವಾಣಿ ಇದೆ, ಅದಕ್ಕೆ ಕರೆ ಮಾಡಿ ಹಿಂಗಿಂಗ್ ಆಗಿದೆ ಅಂತ ಹೇಳಿ ವಿಚಾರವನ್ನು ತಿಳಿಸುವಂತ ಕೆಲಸವನ್ನ ಮಾಡಿ. ಇಲ್ಲ ಅಂತ ಆಗ್ಬಿಟ್ರೆ ಮೆಂಟಲಿ ಎಷ್ಟು ವೀಕ್ ಆಗ್ಬಿಡ್ತೀವಿ ಅಂದ್ರೆ ಕೊನೆಗೆ ಪ್ರಾಣ ತೆಗೆದುಕೊಳ್ಳುವ ಹಂತಕ್ಕೆ ಹೋಗ್ಬಿಡ್ತೇವೆ. ಒಂದು ವೇಳೆ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.